ಊರಾಗೆಲ್ಲ ನನ್ನ ಮಾನ ಮರೋದಿ ಹರಾಜ್ ಹಾಕ್ಬಿಟ್ಲು ಜಯಕ್ಕ. ಅಲ್ಲ ಕೊಂತ್ರಿ, ಏನೋ ಬಂದ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಹೇಳ್ಬೇಕಿತ್ತು. ನಾನೇನು ಹೋಗ್ಬಿಟ್ಟು ಅವಳ ಬಗ್ಗೆ ಹಂಗೆ ನೀ ಹೇಳ್ತಾ ಇದ್ನಾ? ಹಾಂ, ನಾನೇನೋ ಅಮೇರಿಕಕ್ಕೆ ಹೋಗಿದ್ನೋ ಬಿಟ್ಟಿದ್ನೋ ಹೆಂಗೋ ಹೇಳ್ಕೊಂತ ಇದ್ದೆ. ಇವಳಿಗೆ ಯಾಕೆ ಬೇಕಿತ್ತು ಹೇಳ್ಕೊಳ ಅಂತದು? ಇವಳಿಗೇನು ಬಂದೈತೆ ದೊಡ್ಡರೋಗ ನನ್ನ ಬಗ್ಗೆ ಮಾತಾಡೋಕ್ಕೆ? ನನಗಂತೂ ಹಳ್ಳಿ ಹತ್ರ ಹೋದ್ರೆ ನೆಮ್ಮದಿನೇ ಇರೋಕ್ಕಿಲ್ಲ. ಎಲ್ಲೋ ಹತ ಊರು ಕಾಡ್ಬಾ ಅಂತ ಐತೆ. ನನ್ನ ಮಗನು 10 ಪೈಸೆ ದುಡಿಯೋಕ್ಕೆ ಯೋಗ್ಯತೆ ಇಲ್ದಿದ್ದ ನನ್ನ ಮಗ. ನನಗೂ ಸಾಕು ಹೋಗ್ಬಿಟ್ಟೈತೆ. ಹೆಂಗೋ ಅವ್ನು ಯಾವನ್ನೋ ಕರ್ಕೊಂಬಂದಿದ್ದ. ಅದು ಹೆಂಗೋ ಅಪ್ಸರ ಮಗಳನ್ನ ಮದುವೆ ಮಾಡ್ಕೊಂತಾನೆ. ನಾನು ನನ್ನ ಮಗನೇ ಆರಾಮಾಗಿ ಸೊಂಪಾಗಿರ್ಬೋದು ಅನ್ಕೊಂಡ್ರೆ ಪರ್ಕೆನ ಒಡಿಸ್ಕೊಂಡ. ಲೇ ಅಪ್ಸರ, ನಿನ್ನ ಮ್ಯಾಲೆ ನನಗೆ ಕುದೀತೈತೆ. ನನ್ನ ಮಗಂಗೆ ನಡು ಬೀದಿನ ಪರ್ಕೆ ಕೊಡ್ದಲ್ಲ, ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ. ಸಾಧ್ಯನೇ ಇಲ್ಲ. ನಿನ್ನ ಸಂಸಾರಕ್ಕೆ ನಾನು ಏನು ಮಾಡಬೇಕು ಅಂತ ಗೊತ್ತು. ನಿನಗೂ ಪರ್ಕೆ ಕೊಡಿಸ್ತೀನಿ, ನೋಡ್ತಾ ಇರು ನಿನಗೂ. ನಿನ್ನ ಮಗಳು ಮದುವೆ ಮಾಡ್ಕೊಂತಾಳಲ್ಲ, ಆವಾಗ ಗೊತ್ತಾಯ್ತದೆ ನಿನಗೂ ಏನು ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಯ್ತಿರೋಳು ಅಪ್ಸರ ಮಗಳಿದ್ದಂಗೆ ಅವಳಲ್ವೇ? ಹೊಸ್ದಾಗಿ ಬಂದವಳಲ್ಲ ಅವಳು ಅಂತ ಅನ್ನಿಸ್ತದೆ. ಅವಳಿದ್ದಂಗೆ ಅವಳೆ. ಅಮ್ಮಯ್ಯ, ಓಯ್ ಅಮ್ಮಯ್ಯ, ಹೇಳಿ. ಬಾಬಾ ಬಾಬಾ ಹೇಳಿ ಅಜ್ಜಿ. ಯಾರು ನೀವು? ಏನಾಗಬೇಕಿತ್ತು? ಓ ನಿಮ್ಮವ್ವ ನಾನು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಏನು ಹೇಳಿಲ್ವೋ ನಿನಗೆ? ನಿಮ್ಮ ಅಮ್ಮಿ ಎಲ್ಲಿಂದ ಹೇಳ್ತಾಳೆ ಬಾ ನಮ್ಮ ಬಗ್ಗೆ ಎಲ್ಲನೂ? ನಾನು ನಿಮ್ಮ ಅಮ್ಮವ್ರ ಅತ್ತೆ ಕಣಮ್ಮ, ನಿಮ್ಮ ಅಮ್ಮವ್ರ ಅತ್ತೆ. ನಿಮ್ಮ ಮನೆಯವರೆಲ್ಲ ಎಲ್ಲಿ ಹೇಳ್ತಾರೆ, ನಿಮ್ಮ ಅಮ್ಮ ಎಲ್ಲಿ ಹೇಳ್ತದೆ. ನಿಮ್ಮ ಅಜ್ಜಿನನ್ನ ಹೇಳ್ಬೇಕಿತ್ತು, ಹೇಳಿಲ್ಲ. ನಿಮ್ಮ ಅಮ್ಮ ಐತಲ್ಲ, ನಿಮ್ಮ ಅಮ್ಮಂಗೆ ನನ್ನ ಮಗನೇ ಕೊಟ್ಬಿಟ್ಟು ಮದುವೆ ಮಾಡಿದ್ದು ಕಣಮ್ಮ, ರಂಗ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ. ಏನಪ್ಪಪ್ಪ ಹೇಳಿಲ್ಲ ಅನ್ನಿಸ್ತದೆ ಬಿಡು. ಹೌದಾ? ಏನು ನನಗೇನು ಹೇಳೇ ಇಲ್ಲ. ಅಯ್ಯೋ ಹೇಳಮ್ಮ, ಯಾಕೆ ಹೇಳ್ತದೆ ನಿಮ್ಮ ಅಮ್ಮ ನಿನಗೆ? ಯಾಕೆ ಹೇಳ್ತದೆ ಹೇಳು? ನಿಮ್ಮ ಅಪ್ಪ ಕಣಮ್ಮ ನನ್ನ ಮಗ, ನೀ ನನ್ನ ಮೊಮ್ಮಗಳು ಕಣಮ್ಮ, ಮುದ್ದಿನ ಮೊಮ್ಮಗಳು. ಏನೋ ಒಂದು ವಿಚಾರಕ್ಕೆ ಜಗಳ ಆಗ್ಬಿಟ್ಟು ನಿಮ್ಮ ಅಮ್ಮ ಅಪ್ಪಂಗಿಬ್ರಿಗೂ ಡೈವರ್ಸ್ ಆಗೋಗ್ಬಿಟ್ಟೈತೆ ಕಣಮ್ಮ. ನೀನು ನನ್ನ ಮೊಮ್ಮಗಳು ಕಣಮ್ಮ. ನಿಮ್ಮ ಅಪ್ಪ ನನ್ನ ಮಗನೇನಿಯ ಮನೆಯಾಗವನಿ ಅಮ್ಮಕ್ಕನಾಗೇನಿಯ ಕೊರಗ್ತಿತ್ತಾನೆ. ಮಗಳೇ 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 ಅಂತ ಹೇಳ್ಬಿಟ್ಟು ಏನು ಮಾಡ್ತೀಯಾ? ನಿಮ್ಮ ಅಮ್ಮ ಏನಾರ ಒಂದು ವಿಷಯ ಹೇಳಕ್ಕೆ ಹೋದರೆ ಪರ್ಕೆ ಹಿಡ್ಕೊಂಡು ಬಂದು ಪರ್ಕಿಗೆ ಹೊಡೆದ್ಬಿಡ್ತಾಳೆ ನಿಮ್ಮ ಅಪ್ಪಂಗೆ. ನಮಗೂ ಸಾಕಾಗೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಿಲ್ಲ ಕಣಮ್ಮ. ಅದಕ್ಕೆ ನೀನು ಮಾತಾಡ್ಸೋಕ್ಕೂ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ. ದೂರ ನಿಂತ್ಕೊಂಡು ನೋಡೋದು ಸುಮ್ಮನೆ ಆಗೋದು, ದೂರ ನಿಂತ್ಕೊಂಡು ನೋಡೋದು ಸುಮ್ಮನೆ ಆಗೋದು ಕಣಮ್ಮ. ಇವತ್ತು ಒಬ್ಬಳೆ ಹೋಯ್ತಿದ್ದಲ್ಲ, ಅದಕ್ಕೆ ಅತ್ತಾಗ ನಾನು ಮುದ್ದಿನ ಮೊಮ್ಮಗಳನ್ನ ಮಾತಾಡ್ಸೋಣ ಅಂತ ಕರೆದ್ಬಿಟ್ಟೆ. ಏನವ ಸಂದಕ್ಕಿದೆಯೇನವ? ಮನೆಗೆಲ್ಲ ಸಂದಕವ್ರ? ಹೆಂಗೋ ನೀನಾರ ಖುಷಿಯಾಗಿರಮ್ಮು. ನಿಮ್ಮ ಅಮ್ಮ ಒಂಥರ ರಾಕ್ಷಸಿ ಇದ್ದಂಗೆ. ನಮ್ಮಪ್ಪ ಇದ್ದಾರ? ನನಗೇನು ಗೊತ್ತಿಲ್ಲ. ನಾನು ಇಷ್ಟು ವರ್ಷ ಆಶ್ರಮದಲ್ಲಿದ್ದೆ. ನಾನು ಆಶ್ರಮದಾಗಿರೋದಕ್ಕೆ ನನಗೆ ಏನು ಗೊತ್ತಿಲ್ಲ ಅಜ್ಜಿ. ನನಗೆ ನೀವು ನನ್ನ ಅಜ್ಜಿನ ಅಮ್ಮ ಒಂದು ದಿನಕ್ಕೂ ನನಗೆ ಯಾರ ವಿಷಯನೂ ಹೇಳೇ ಇಲ್ಲ ಅಜ್ಜಿ. ನೀವು ಯಾರು ಏನು ಎತ್ತ ಅಂತನೂ ನನಗೆ ಗೊತ್ತಿಲ್ಲ ಅಜ್ಜಿ. ನಿಜವಾಗೂ ನಮ್ಮ ಅಮ್ಮಂದು ಏನೇನೇನೋ ಐತ ವಿಷಯ, ನನಗೇನು ಹೇಳ್ತಿದ್ದಂಗೆ ಅಮ್ಮ ಎಲ್ಲ ಮುಚ್ಚಿಕ್ಬಿಟ್ಟವ್ರೆ ಅನ್ನಿಸ್ತದೆ. ನೀವು ಹೇಳ್ತಿರೋದಕ್ಕೆ ಗೊತ್ತಾಯ್ತಿರೋದು ನನಗೂ ಅಪ್ಪ ಐತೆ ಅಂತ ಹೇಳ್ಬಿಟ್ಟು. ನಾನು ಆಶ್ರಮದಾಗ ಬೆಳೆದೆ ಅಜ್ಜಿ, ಹುಟ್ಟಿದಾಗಿಂದನೂ ಆಶ್ರಮದಾಗೆ ಇದ್ದೆ. ನನಗೆ ಇಲ್ಲಿ ತನಕ ಯಾರು ಏನು ಅಂತಲೂ ಗೊತ್ತಿಲ್ಲ. ನಮ್ಮ ಅಮ್ಮನ ನೋಡಿದ್ದೇನೆ ನಾನು ಇವಾಗ 6 ತಿಂಗಳಿಂದ ನಮ್ಮ ಅಮ್ಮನ ನೋಡಿದ್ದು. ನಮ್ಮ ಅಮ್ಮನ ಸಹ ನೋಡಿರಲಿಲ್ಲ, ನಮ್ಮ ಅಜ್ಜಿನ ಅಷ್ಟೇನೇ ನಾನು ನೋಡಿದ್ದು. ನಿಮ್ಮನ್ನು ನೋಡಿ ನನಗೆ ಖುಷಿ ಆಗ್ತೈತೆ. ಅಪ್ಪನೂ ನೋಡಬೇಕು ಅಂತ ಅನ್ನಿಸ್ತೈತೆ ನನಗೆ. ಅಪ್ಪನೂ ನೋಡಬೇಕು ಅಜ್ಜಿ, ಪ್ಲೀಸ್ ಅಜ್ಜಿ. ಎಲ್ರಿಗೂ ಅಪ್ಪ ಅವರೇ, ನನಗೆ ಅಪ್ಪ ಇಲ್ಲ. ಅಪ್ಪನೂ ನೋಡಬೇಕು. ಅಪ್ಪನ ಹತ್ರ ಕರ್ಕೊಂಡೋಗಿ. ಹೇ ಅಪ್ಸರ, ಇಷ್ಟು ಸಾಕು ನನಗೆ. ನಿನ್ನ ಮಗಳು ಇಷ್ಟೊಂದು ಪೆದ್ದಿ ಅಂತ ಗೊತ್ತಿರಲಿಲ್ಲ. ಮೇಘನಷ್ಟೇ ಬೋಲು ಚೂಟಿ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬಾ ದಡ್ಡಿ ಬಿಡು. ಹೇಳಿದ್ದೆಲ್ಲ ತುಂಬ ಚೆನ್ನಾಗಿ ಕೇಳ್ತಾಳೆ. ಚೆನ್ನಾಗಿ ಬೆಳೆಸ್ಬಿಟ್ಟವ್ರು ಆಶ್ರಮದಾಗೆ. ಪಾಪ ಅಪ್ಸರನ ಮಗಳನ್ನ ಭಾಳ ಚೆನ್ನಾಗಿ ಬೆಳೆಸೋಳೆ. ನಾನು ಮಾತಾಡ್ಸೋಕ್ಕೆ ಹೋಗಿರಲಿಲ್ಲ ಇಷ್ಟು ದಿನ, ಯಾಕಂದರೆ ಆ ಮೇಗುನ್ ಥರ ಒಂದೇ ಕಿತ್ತ ಮ್ಯಾಲೆ ಗುರುಬಿಡ್ತಾಳೇನೋ ಅಂತ ಭಯಕ್ಕೆ ಮಾತೇ ಆಡ್ಸಿರ್ಲಿಲ್ಲ. ಸದ್ಯ ಇವಾಗಾದ್ರೂ ಹೆಂಗೋ ಗೊತ್ತಾಯ್ತಲ್ಲ ಬಿಡು. ತೋರಿಸ್ತೀನಿ, ಕರ್ಕೊಂಡೋಯ್ತೀನಿ ಕಣಮ್ಮ. ನಿಮ್ಮ ಅಪ್ಪ ಇರೋತ್ತಾಗೆ ಕರ್ಕೊಂಡೋಯ್ತೀನಿ. ಆದರೆ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನೀನು ಮಾತ್ರ ನಿಮ್ಮ ಅಮ್ಮಂಗೆ ಹೇಳ್ಬಾರ್ದು. ನಾನು ನೀನು ಮಾತಾಡಿರೋದಾಗಲಿ ಏನು ವಿಷಯ ಆಗಲಿ ಸರಿನಾ, ಹೇಳೋಕ್ಕಿಲ್ಲ ಅಂತ ಪ್ರಮಾಣ ಮಾಡ್ಬೇಕು ನೀನು. ಅಜ್ಜಿ ಪ್ರಮಾಣ ಮಾಡಿಬಿಟ್ಟು ಹೇಳ್ತೀನಿ ಅಜ್ಜಿ. ನಾನು ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನೀವು ಬಂದ್ರಿ, ನೀವು ಮಾತಾಡ್ಸಿದ್ರಿ ಅಂತ ನಾನು ಏನು ಹೇಳೋಕ್ಕೋಗಲ್ಲ. ಅಷ್ಟು ಸಾಕು ನನಗಂತೂ, ಅಷ್ಟು ಸಾಕು ಮೊಮ್ಮಗಳೇ. ಸರಿ ಕಣಮ್ಮ, ನಿಮ್ಮ ಅಪ್ಪನೆಲ್ಲ ತೋರಿಸ್ತೀನಿ ಬಿಡು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇನ್ಮೇಲೆ ನಾನು ನೀನು ಹೆಂಗೋ ಕದ್ದು ಮುಚ್ಚಿ ಮಾತಾಡ್ಕೊಳ್ಳೋಣ. ನನ್ನ ಮೊಮ್ಮಗಳಲ್ವ, ನಿನ್ನ ಪ್ರೀತಿಯ ಮೊಮ್ಮಗಳಲ್ವ. ಈ ವಿಚಾರವ ನೀನು ನಿಮ್ಮ ತಂಗಿ ಅವಳಲ್ಲ, ಅವಳು ಮೇಘ, ನಿಮ್ಮ ಅಕ್ಕನ ತಂಗಿನೋ ಆ ಮೇಘ, ಅವ್ರಿಗೂ ಹೇಳಕ್ಕೆ ಹೋಗ್ಬಾರ್ದು. ಅವಳು ಏನು ಸ್ವಂತ ನಿಮ್ಮ ಅಕ್ಕ ಅಲ್ಲ ಬಿಡು. ಇಷ್ಟು ದಿನ ಯಾವಳು ಬೇಡ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟಿದ್ಲು ಕಣವ. ಯಾರು ಬೇಕಾಗಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ನಿಮ್ಮ ಅಮ್ಮ ಸರಿಯಾಗಿ ಸಂಪಾದನೆ ಮಾಡೈತಲ್ಲ, ಅದಕ್ಕೆ ನೀನು ವಾಪಸ್ ಓಡ್ ಬಂದಿರೋದವಳು. ಇದೇನಜ್ಜಿ ಹೇಳ್ತಾ ಇದ್ದೀರಾ ನೀವು? ಹೌದಾ? ಅಂದರೆ ನಮ್ಮ ತಂಗಿ ಇಷ್ಟು ದಿನ ಮೇಘ ಇರಲಿಲ್ವ ಜೊತೆಗೆ? ಮಂಗ ಇದ್ದಂಗೆ ನೀನು, ನಿಂಗೆ ಏನೂ ಗೊತ್ತಾಗಕ್ಕಿಲ್ಲ. ಅವಳು ನಿನ್ನ ಸ್ವಂತ ಅಕ್ಕ ಅಲ್ಲ ಕಣಮ್ಮಿ. ಅವಳು ನಿನ್ನ ಸ್ವಂತ ಅಕ್ಕನ ತಕ್ಕಿನೋ ನಿಂಗೆ? ಏನೋ ಗೊತ್ತಿಲ್ಲ ನನಗೆ. ಅವಳು ಸ್ವಂತ ಇವಳಲ್ಲ. ನಿನ್ನ ಅಕ್ಕ ತಂಗಿ ಸ್ವಂತ ಅಲ್ಲ. ಅವಳು ದತ್ತು ತಗೊಬಂದು ಸಾಕಿರೋಳು ಯಾವಳನೋ. ಅಯ್ಯೋ ಅವಳನ್ನಂತೂ ಹೆಂಗೋ ನೋಡ್ಕೊಂಡು ಮಾಡಿ ಮದುವೆ ಮಾಡಿ ಕಳ್ಸವ್ರೆ. ಇವಾಗ ನೀನು ಬಂದ್ಬಿಟ್ಟೆ, ಇಷ್ಟು ದಿನ ದೂರನೇ ಇದ್ಲು, ಹೆಂಗೋ ಬಿಡು ಅಂತ ಹೇಳ್ಬಿಟ್ಟ ಮೇಘ. ಇವಾಗ ನೀನು ಬಂದಲ್ಲ, ಇನ್ನೆಲ್ಲ ಆಸ್ತಿ ಎಲ್ಲ ಹೊಂಟೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ಓಡೋಡಿ ಬಂದವಳೆ. ಲೆಕ್ಕ ಹಾಕು.
ಇಷ್ಟು ವರ್ಷ ಇಲ್ದಿದ್ದೋಳು ಇವಾಗ ಯಾಕೆ ಬಂದ್ಲು? ದುಡ್ಗೋಸ್ಕರನೇ ನೀ ಬಂದಿದ್ದು. ಎಲ್ಲ ಆಸ್ತಿ ನೀನು ಕೊಟ್ಬಿಡ್ತಾಳೆ. ಸ್ವಂತ ಮಗಳು ಬಂದ್ಬಿಟ್ಟವಳು ಇವಾಗ ಎಲ್ಲ ಆಸ್ತಿ ಅವಳು ಕೊಟ್ಬಿಡ್ತಾಳೆ, ನನಗೇನು ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಟ್ಟೂರಿಗೇನೆ ನೀ ಬಂದು ಸೇರ್ಕೊಂಡ್ರದು. ನೀನು ಯಾವುದೇ ಕಾರಣಕ್ಕೂ ಮೇಗುನ್ ನಂಬಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು. ನಿಮ್ಮ ಅಮ್ಮಂದು ಅಷ್ಟು ಆಸ್ತಿ ನಿನಗೆ ಸಿಗಬೇಕು, ನೀನು ಸಂದಕ್ಕಿರಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಬ್ಯಾಡ ಬುಡಜ್ಜಿ ಅಂತ ಹೇಳಿದ್ರೆ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಹೆಂಗನ ಮಾಡ್ಕ. ಏನು ಅನ್ಕೊಬಿಟ್ಟಿದ್ಯಾ ಮೇಗುನ್ ಗಂಡ ಒಬ್ಬಿನ? ಹಾಂ ನೋಡು, ಇಷ್ಟು ವರ್ಷ ಇಲ್ದಿದ್ದನು ಇವಾಗ ಬಂದ್ಬಿಟ್ಟು ಅದು ಹೆಂಗೆ ಮನೆ ಅಂತಾರ ಒಬ್ಬರು ಮನೆಗೆ ಸೇರ್ಕೊಬಿಟ್ಟವು ನೋಡು. ಇಷ್ಟು ವರ್ಷ ಬತ್ತಿದ್ನೆ ಒಂದಿನಕ್ಕೂ ಬಂದನಲ್ಲ ಕಳ್ಳನ ಮಗ. ಇವಾಗ ನೋಡು ಹೆಂಗೆ ಬಂದ್ಬಿಟ್ಟು ಸೇರ್ಕೊಬಿಟ್ಟವನಿ. ಈಗಲೇ ಹೇಳ್ತಾ ಇದ್ದೀನಿ ಮೊಮ್ಮಗಳೇ, ಹಾಂ ಹುಷಾರಾಗಿರ್ಬೇಕು ನೀನು, ಹುಷಾರಾಗಿ ನೋಡ್ಕೋಬೇಕು ನೀನು ಎಲ್ಲನೂ. ಸ್ವಲ್ಪ ಯಾಮರಿದ್ರೂ ನಿನ್ನ ಕೈಗೆ ತಿರುಪ್ತಿ ಚಿಪ್ ಸಿಕ್ಬಿಡ್ತದೆ. ಹಾಂ ಹೇಳಿದೆಲ್ಲ ಅರ್ಥ ಆಯ್ತಾಯ್ತಾ? ಹ್ಞೂ ಅಜ್ಜಿ, ಅರ್ಥ ಆಗ್ತೈತೆ. ಆದರೆ ನಮ್ಮ ಅಮ್ಮ ಯಾಕೆ ಮೇಘ ನನ್ನ ಏನು ಬೈಯಲ್ವಲ್ಲ, ನನ್ನ ಸ್ವಂತ ಮಗಳಲ್ವ. ಆದರೂ ಮೇಘನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತೈತೆ, ಅಬ್ಬಿ ಬಾವುನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತೈತೆ. ಅಯ್ಯೋ ನಿಂಗೆ ಗೊತ್ತಿಲ್ಲ ಕಣಮ್ಮ, ನಿಮ್ಮ ಅಮ್ಮ ಪೆದ್ದಿ. ನಿಮ್ಮ ಅಮ್ಮಂಗೆ ಇವರೆಲ್ಲ ಸೇರ್ಕೊಂಡು ಯಾಮಾರಿಸಿ ತಿನ್ಕೊಂತಾವ್ರಿ ಅಷ್ಟೇ. ನಿಮ್ಮ ಅಮ್ಮಂಗೆ ಏನೂ ಗೊತ್ತಾಗಕ್ಕಿಲ್ಲ ಕಣಮ್ಮ, ಏನೂ ಗೊತ್ತಾಗಕ್ಕಿಲ್ಲ. ಗೊತ್ತಾಗಂಗಿದ್ರೆ ಆ ಮೇಘನೂ ಯಾಕೆ ಮನೆಗೆ ಸೇರಿಸ್ಕೊಳ್ಳೋಳು ಇವಳು? ಸ್ವಂತ ಮಗಳಲ್ಲ ಅವಳು, ಬ್ಯಾರೆ ಮಗುನ್ ತಂದು ಸಾಕಿದ್ದಿದ್ದ ಅಷ್ಟೇ ನೋಡಮ್ಮ. ನಿಮ್ಮ ಅಪ್ಪ ರಂಗುನ ನಾನು ಕರ್ಕೊಬತ್ತೀನಿ, ನಾನು ಕರ್ಕೊಬಂದು ನೀನು ಮೀಟ್ ಮಾಡಿಸ್ತೀನಿ. ಒಂದ್ಕಿತ ನೀನೇ ಮಾತಾಡು. ನಿಂಗೆ ಏನಾದರೂ ನನ್ನ ಮೇಲೆ ಅಷ್ಟೊಂದು ಅನುಮಾನ ಇತ್ತು ಅಂದರೆ ಇಲ್ಲಿ ಯಾರಾದ್ರೂ ಒಳ್ಳೆ ಜನನ ಯಾರನ್ನಾದ್ರೂ ಕೇಳು. ಒಂದ್ಕಿತ ನಮ್ಮ ಅಮ್ಮನ ಗಂಡ ಯಾರು ಅಂತ ಕೇಳು. ಒಬ್ರನ್ನಲ್ಲ, ಇಡೀ ಊರಾಗ ಯಾರನ್ನ ಕೇಳು ನೀನು, ಸರಿನಾ? ನಮ್ಮ ಅಮ್ಮ ಅಪ್ಸರ, ಅವ್ರ ಗಂಡ ಯಾರು ಅಂತ ಕೇಳು. ಆವಾಗ ಎಲ್ಲನೂ ನನ್ನ ಮಗುನ್ನೇ ತೋರಿಸೋದು. ನಾನು ನಿನಗೆ ಸುಳ್ಳು ಹೇಳ್ತಿದ್ದೀನಿ ಅಂತಂದರೆ ನೀನೇ ಹೋಗಿ ಕೇಳ್ಕೊಬಿಡವ. ಏನು ಮಾಡನಿ, ನನ್ನ ಮೊಮ್ಮಗಳು ಸಂದಕ್ಕಿರಬೇಕು, ನನ್ನ ಮೊಮ್ಮಗಳು ಉದ್ಧಾರ ಆಗಬೇಕು ಅಂತ ನಾನು ಹೇಳ್ದಿರೋದೆಲ್ಲ ಹೇಳಿ ಹೆಂಗೋ ಇದು ಮಾಡ್ತೀವಿ. ನೀನು ಖುಷಿಯಾಗಿರ್ಬೇಕು ಮೊಮ್ಮಗಳೇ. ನನಗೆ ಆ ಮೇಗುನ ಅವಶ್ಯಕತೆ ನನಗೇನಿಲ್ಲ. ಅವಳೇ ನನ್ನ ಸ್ವಂತ ಮೊಮ್ಮಗಳೆಲ್ಲ ಊದು ಬಿಸಾಕಿವ್ನಿ ಅವಳನ್ನ. ನೀನೇ ನನ್ನ ಸ್ವಂತ ಮೊಮ್ಮಗಳು. ನೀನು ನನ್ನ ಸ್ವಂತ ಮೊಮ್ಮಗಳು ಅಂತಂದಮೇಲೆ ನೀನೇನಿಗೆ ಸಂದಕ್ಕಿರಬೇಕು ತಾನೇ. ಆಸ್ತಿ ಎಲ್ಲನೂ ನಿನಗೆ ಸೇರಬೇಕು. ಆ ಮೇಗಂಗೆ ಗೊತ್ತು ಪೈಸೆನೂ ಸೇರಬಾರ್ದು, ಹಂಗೆ ಮಾಡಬೇಕು ನೋಡು. ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ಕ, ಸರಿ? ನಾ ಏನು ಹೇಳಕ್ಕೆ ಹೋಗ್ಬೇಡ ಶಾನೆ. ನಿಮ್ಮಮ್ಮ ಒಳ್ಳೆ ಹುಡುಗನ ಯಾರನ್ನ ಹುಡುಕ್ತಾರೆ, ಸುಮ್ಮನೆ ಮದುವೆ ಮಾಡ್ಕೊಬಿಟ್ಟು ಆಮೇಕಿಂದ ಹೆಂಗೆ ಬೇಕೋ ಹಂಗೆ ಆಟ ಆಡಿಸ್ಕೊಂಡು ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ನೀನಿರು. ಆವಾಗ ನೀನೇ ಸಂದಕ್ಕಿರ್ತೀಯ. ಮೇಘನನ್ನ ಆದಷ್ಟು ದೂರ ನಿನಗೆ ಇಕ್ಕು, ಹತ್ರಕ್ಕೆ ಸೇರಿಸ್ಕೋಬೇಡ. ಸರಿ ಅಜ್ಜಿ, ಆಯಿತು. ನೋಡು, ಈಗ ಮದುವೆ ಆಗೋ ನೀನು ಮದುವೆ ಆಗೋ ಏನು ಮಾತಾಡೋಕೆ ಹೋಗ್ಬೇಡ. ಈಗ ನೀನು ಏನಾರ ಶಾನೆ ಮಾತಾಡೋದೇನು, ಅವಾಗ ಏನು ಮಾಡ್ಬಿಡ್ತಾರೆ, ಆ ಮೇಘ ಒಬ್ಬಿ ಸೇರ್ಕೊಂಡು ನೀನು ಮದುವೆ ನಿಲ್ಲಿಸ್ಬಿಟ್ಟು ನೀನು ನನಗೆ ಮದುವೆ ಆಗದಿರೋ ಥರ ಮಾಡಿಬಿಟ್ಟು ಆಸ್ತಿ ಎಲ್ಲ ಹೊಡೆದು ಬಿಡ್ತಾರೆ ಅವರು. ನೀನು ಸುಮ್ಮನೆ ಇರು, ಮದುವೆ ಆಗೋ ಸುಮ್ಮನೆ ಇರು. ನಿಮ್ಮ ಅಮ್ಮ ಯಾವುದೇನೋ ಒಂದು ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತದೆ, ಸಂದಕ್ಕಿರೋ ಹುಡುಗನ ಮದುವೆ ಮಾಡ್ಕೊಂಡು ಆಮೇಲೆ ನೀನು ಸರಿಯಾಗಿ ಆಟ ಆಡಿಸು, ಸರಿನಾ? ನಾನು ಯಾವಾಗೂ ನಿನ್ನ ಜೊತೆ ಇರ್ತೀನಿ. ನಿಂಗೆ ಏನು ಸಹಾಯ ಬೇಕಾದ್ರೂ ಫೋನ್ ನಂಬರ್ ಕೊಡ್ತೀನಿ, ಫೋನ್ ಹಾಕ್ತಿರೋ ಕೇಳ್ತಿರು ನನ್ನ. ಎಲ್ಲ ನಿಂಗೆ ಏನೇನು ಬೇಕೋ ಮೊಮ್ಮಗಳೇ, ಎಲ್ಲ ವಿಚಾರನೂ ನಾನು ನಿನಗೆ ಹೇಳ್ತೀನಿ. ನಿಮ್ಮ ಅಪ್ಪ ನಾನು ಯಾವಾಗೂ ನಿನ್ನ ಸಪೋರ್ಟ್ ಇದ್ದೇ ಇರ್ತೀವಿ. ನೀನು ಏನು ಕಷ್ಟ ಅಂದ್ರೂ ಸಹಾಯ ಮಾಡ್ತೀವಿ. ಅಷ್ಟೇ ಅಲ್ಲ ಕಣ್ ಮೊಮ್ಮಗಳೇ, ಇನ್ನು ನಮ್ಮ ಆಸ್ತಿ ಎಲ್ಲ ಇನ್ಯಾರಿಗೆ? ನಿನಗೆ ನೆನೆಯ ಎಲ್ಲ ಮೊಮ್ಮಗಳಿಗೆ ಬಿಟ್ಟು ಯಾರು ಕೊಡ ನಮ್ಮ ಆಸ್ತಿ ಎಲ್ಲ ನಿನಗೆ ನೆನೆಯ ಬರ್ಕೊಡ್ತೀನಿ, ಸರಿನಾ? ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನಿನ್ನ ಮಧ್ಯೆ ನಡೆಯೋ ವಿಷಯ ಎಲ್ಲನೂ ನಮ್ಮಿಬ್ರು ಮಧ್ಯೆನೇ ಇರಬೇಕು. ಸರಿ ಅಜ್ಜಿ, ಆಯಿತು. ನಿಜವಾಗೂ ನನಗಿದೆಲ್ಲ ಗೊತ್ತೇ ಇರಲಿಲ್ಲ ಅಜ್ಜಿ, ನೀವೆಲ್ಲ ಹೇಳಿದ್ದಕ್ಕೇ ಗೊತ್ತಾಗಿದ್ದು. ನಂಗೆ ಆಶ್ರಮದಾಗ ಇದ್ದು ಈಚೆ ಕಡೆ ಪ್ರಪಂಚ ಏನೋ ಅಷ್ಟೊಂದು ಗೊತ್ತೇ ಆಗಲ್ಲ ನನಗೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಚೆನ್ನಾಗಿ ಮಾತಾಡ್ಸಿದ್ರು ಅವ್ರನ್ನೇ ಒಳ್ಳೆಯವರು ಅಂತ ಅನ್ಕೊಂಡ್ಬಿಡ್ತಾ ಇದ್ದೆ. ಆ ಮೇಘನೂ ತುಂಬ ಚೆನ್ನಾಗಿ ಮಾತಾಡ್ಸೋಳಲ್ವಾ, ಅದಕ್ಕೆ ಅವಳು ಒಳ್ಳೆಯವಳು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾ ಇದ್ದೆ. ಆದರೆ ಇವಾಗ ನೀವು ಹೇಳಿದ್ರಲ್ಲ ಆಸ್ತಿ ಹೊಡಿಯೋಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು, ಪಾಪ ನಮ್ಮ ಅಮ್ಮಂಗೂ ಏನೂ ಗೊತ್ತಾಗಲ್ಲ. ಎಲ್ಲ ಇವಳೇನೇ ಎಲ್ಲ ಹಿಂಗೆ ಮಾಡಿಬಿಟ್ಟು ಇದು ಮಾಡ್ತಾವಳೆ. ನೀವು ಹೇಳಿ ತುಂಬಾ ಒಳ್ಳೇದಾಯಿತು ನನಗೆ. ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ. ನಾಳೆ ಇಷ್ಟೊತ್ತಿಗೆ ಅಪ್ಪನಿಲ್ಲೂ ಕರ್ಕೊಂಡು ಬರ್ರಿ, ನಾನು ಇಲ್ಲಿಗೇನೆ ಬರ್ತೀನಿ. ನಾನು ಅಪ್ಪನ ನೋಡಿ ಅಪ್ಪನ ಹತ್ರ ನಾನು ಮಾತಾಡಬೇಕು. ನನಗೂ ಅಪ್ಪ ಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತೆ ಅಜ್ಜಿ. ಮರೀದಿದ್ದಂಗೆ ನಾಳೆ ಕರ್ಕೊಂಬನ್ನಿ ಅಜ್ಜಿ. ನಾನೇನು ಕರ್ಕೊಬರೋದು, ನಮ್ಮ ಮನೆ ಅಡ್ರೆಸ್ ಹೇಳ್ತೀನಿ. ಆ ದೇವಸ್ಥಾನದ ಪಕ್ಕ ಒಂದು ಒರಸ್ನು ಕಲರ್ ಬಣ್ಣ ಬಳ್ದವ್ರಲ್ಲ, ಆ ಮನೆ ನಮ್ಮದೇ. ಸೀದಾ ಯಾರಿಗೂ ಹೇಳಿದಂಗೆ ಅಲ್ಲಿಗೆ ಬಂದ್ಬಿಡು ನೀನು, ಸರಿನಾ? ಅಲ್ಲಿಗೆ ಬಂದ್ಬಿಟ್ರೆ ನೀನು ನಾನು ಬಾಕು ತೆಗೆದಿರ್ತೀನಿ. ಅವಾಗ ಬಂದು ನಿಮ್ಮ ಅಪ್ಪನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಮನೆಗೂ ಇದ್ದು ಊಟ ಗಿಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿವಂತೆ. ಸರಿ ಅಜ್ಜಿ, ಆಯಿತು. ಸರಿ ಆಯಿತು, ನಾಳೆ ಸಿಗಿವಂತೆ. ಈಗ ಯಾರಾದರೂ ನೋಡ್ಬಿಟ್ರೆ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳ್ತಾರೆ, ನಿಮ್ಮ ಅಮ್ಮ ನೀನು ಪಾರ್ಕೆನಾಗ ಹೊಡಿತಾಳೆ. ಹೋಗು. ಸರಿ ಅಜ್ಜಿ. ಲೇ ಅಪ್ಸರ, ನಿನ್ನ ಆಟ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಅಸ್ತ್ರ ಸಿಕ್ಬಿಟ್ಟಾಯ್ತು ನನಗಂತೂ. ಈಗ ನೋಡು ಏನು ಮಾಡ್ತೀನಿ ಅಂತ.